ನಮಸ್ಕಾರ ರೀ. ಹೆಂಗದ್ರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಕೇವಲ 10 ನಿಮಿಷದಾಗ ಚುರುಮುರಿನ ಯೂಸ್ ಮಾಡಿಕೊಂಡು ಈ ರೀತಿ ಸೂಪರ್ ಆಗಿರುವ ಪೇಪರ್ ದೋಸೆನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸಿ ಕೊಡಾಕತ್ತೇನೆ ರೀ. ಒಮ್ಮೆ ನೀವು ಈ ದೋಸೆನ ಮಾಡಿದ್ರಿ ಅಂದರೆ ನೀವು ಬೇರೆ ದೋಸೆಗಳನ್ನೆಲ್ಲ ಮರಿತೀರಿ, ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ. ಮತ್ತು ನೀವು ನೋಡತ್ತಿರ್ಬೋದು ಸ್ವಲ್ಪ ಕೂಡ ಹಂಚಿಗೆ ಅಂಟ್ತಾ ಇಲ್ಲ, ಅಷ್ಟೊಂದು ಗರಿ ಗರಿಯಾಗಿ ಈ ದೋಸೆ ಬರ್ತೈತ್ರಿ. ಒಮ್ಮೆ ನೀವು ಚುರುಮುರಿ ದೋಸೆನ ಮಾಡ್ಕೊಂಡು ತಿನ್ನಲೇಬೇಕು, ಅಷ್ಟು ರುಚಿಯಾಗಿರುತ್ತೆ. ನೋಡಿರಿ ಯಾವ ರೀತಿ ದೋಸೆ ಬಂದೈತೆ ಅಂತ ಹೇಳಿ. ಬರೀ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಇನ್ಸ್ಟಂಟ್ ಆಗಿರೋ ಚುರುಮುರಿ ದೋಸೆನ ಯಾವ ರೀತಿ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲಿ ಈ ದೋಸೆನ ಮಾಡೋಕೆ ಗಟ್ಟಿ ಚುರುಮುರಿನ ತೊಗೊಂಡಿದ್ದೇನೆ ರೀ. ನೀವು ನೋಡತ್ತಿರ್ಬೋದು. ನೀವು ಈ ಚುರುಮುರಿ ಬದಲಿಗೆ ಪಳ್ಳ ಚುರುಮುರಿ ಅಂಥೇಳಿ ಬರ್ತಾವೆ, ಅವನು ಬೇಕಾದರೂ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. 2 ಕಪ್ನಷ್ಟು ನಾನಿಲ್ಲೇ ಚುರುಮುರಿನ ತೊಗೊಂಡಿದ್ದೇನೆ ರೀ. ಇವಾಗ 2 ಕಪ್ ಚುರುಮುರಿನ ಈ ರೀತಿ ನೀರನ್ನ ಹಾಕಿ ಡಸ್ಟ್ ಅದು ಏನು ಇಲ್ದಂಗೆ ಕ್ಲೀನಾಗಿ ಈ ರೀತಿ ತೊಳೆದು ಇಟ್ಕೊಳ್ಬೇಕ್ರಿ. ಇವಾಗ ಇವು ಗಟ್ಟಿ ಚುರುಮುರಿ ಆಗಿರೋದ್ರಿಂದ ನಾನು ನೀರಿನಲ್ಲಿ 1 ರಿಂದ 2 ನಿಮಿಷದವರೆಗೂ ನೆನೆಸಿ ಆಮೇಲೆ ಈ ಚುರುಮುರಿನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಳಕತ್ತೇನೆ. ನೋಡತ್ತಿರ್ಬೋದು ನೀವು. ಪಳ್ಳ ಚುರುಮುರಿಯಿಂದ ಈ ದೋಸೆ ಮಾಡೋದಾದ್ರೆ ಇನ್ಸ್ಟಂಟಾಗಿ ತೊಳೆದು ಈ ರೀತಿ ಪ್ಲೇಟ್ಗೆ ತೆಗೆದು ಇಟ್ಕೊಳ್ಬೋದು. ನೋಡ್ರಿ ಇವಾಗ ಚುರುಮುರಿನೆಲ್ಲ ಕ್ಲೀನಾಗಿ ತೊಳೆದು ನಾನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡೇನಿ. ಇವಾಗ ಈ ಚುರುಮುರಿನ ನಾನು ಅದೇ ಪಾತ್ರೆಗೆ ವಾಪಸ್ಸು ಸೇರಿಸ್ಕೊಳಕತ್ತೇನೆ ರೀ. ಇವಾಗ ನಾವು ಯಾವ ಕಪ್ನಾಗ 2 ಕಪ್ ಚುರುಮುರಿನ ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಮೊಸರನ್ನ ತೊಗೊಂಡು ಈ ಚುರುಮುರಿ ಒಳಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡತ್ತಿರ್ಬೋದು. ಈ ರೀತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒಂದು 5 ರಿಂದ 10 ನಿಮಿಷ ನೆನೆಯೋಕೆ ಇಟ್ಟರೆ ಸಾಕು. ನೋಡ್ರಿ ಇವಾಗ ಚುರುಮುರಿ ನೆನೆಯೋ ಮಟ ನಾನು ಈ ಕಡೆ ಇನ್ನೊಂದು ಬಟ್ಲ ತೊಗೊಂಡು ಇವಾಗ ಚುರುಮುರಿ ಮತ್ತು ಮೊಸರು ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ಸಣ್ಣ ರವೆ, ಇಲ್ಲ ಚಿರೋಟಿ ರವೆ ಇದ್ರೆ ಚಿರೋಟಿ ರವೆ, ಇಲ್ಲ ಅಂದ್ರೆ ಬಾಂಬೆ ರವೆ ಇದ್ರೆ ಅದನ್ನು ಕೂಡ ತೊಗೊಳ್ಬೋದು. ಇಲ್ಲ ಇದ್ಯಾವುದು ಇಲ್ಲ ಅಂದ್ರೆ ದಪ್ಪ ರವೆ ಬರ್ತೈತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನು 1 ಕಪ್ ರವೆನ ತೊಗೊಂಡು ಆ ರವೆಗೆ ಈ ರೀತಿ ನೀರನ್ನ ಹಾಕಿ ಅದನ್ನು ನೀಟಾಗಿ ಕಲಿಸಿ ಅದನ್ನು ಕೂಡ ಒಂದು 5 ನಿಮಿಷ ನೆನೆಯೋಕೆ ಇಡಾಕತ್ತೇನೆ. ನೋಡ್ರಿ ಈ ರೀತಿ ರವೆನ ಕಲಸಿ ಒಂದು 5 ನಿಮಿಷ ನೆನೆಸ್ರಿ. ಈ ಕಡೆ ನೋಡ್ರಿ ರವೆನ ಕಲಸೋ ಮಟ ಅಂದ್ರೆ ಚುಮ್ಮರಿ ಮತ್ತು ಮೊಸರನ್ನ ಕಲಸಿದ್ದೀವಲ್ಲ ಅದು ಕೂಡ ಸ್ವಲ್ಪ ನೆನೆದೈತಿ. ಇವಾಗ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಮಿಕ್ಸಿ ಮಾಡ್ಕೊಳ್ಬೇಕು. ನೀರದು ಏನು ಮಿಕ್ಸ್ ಮಾಡ್ಕೊಳ್ಬಾರ್ದ್ರಿ, ಹಂಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಪೂರ್ತಿ ಪೇಸ್ಟ್ ಆಗಂಗಿಲ್ಲ, ಸ್ವಲ್ಪ ತರಿಯಾಗಿದ್ರೆ ನಡಿತೈತ್ರಿ. ನೋಡ್ರಿ ಈ ರೀತಿ ಫಸ್ಟು ಇದನ್ನು ಚುರುಮುರಿ ಮತ್ತು ಮೊಸರನ್ನ ಈ ರೀತಿ ಮಿಕ್ಸಿ ಮಾಡಿಕೊಂಡು ಬರಬೇಕು. ಇವಾಗ ಇದಕ್ಕೆ ನಾವು ಆಗಲೇ ನೆನೆಯೋಕಿಟ್ಟಿದ್ವಲ್ಲ ರವಾನ ಕಲಿಸಿ ಅದನ್ನು ಪೂರ್ತಿ ಹಾಕಿ ಮಿಕ್ಸ್ ಮಾಡಬೇಕು. ನೋಡ್ರಿ ಈ ರೀತಿ ರವಾನೆಲ್ಲ ಹಾಕಿಂದ ಇವಾಗ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲೇ ತೊಗೊಳಕತ್ತೇನೆ ರೀ. ನೀವು ಅಕ್ಕಿ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟು ಬೇಕಂದ್ರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಅಕ್ಕಿ ಹಿಟ್ಟನ್ನ ಸೇರಿಸೋದ್ರಿಂದ ದೋಸೆ ತುಂಬಾ ಗರಿ ಗರಿಯಾಗಿ ಬರ್ತಾವ್ರಿ, ಕ್ರಿಸ್ಪಿಯಾಗಿ. ನೋಡ್ರಿ ಇವಾಗ 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ವಲ್ಪ ಕಲರ್ಗೋಸ್ಕರ ಸಕ್ಕರೆನ ಸೇರಿಸ್ಕೊಳಕತ್ತೇನೆ. 1 ಚಿಟಿಕೆಯಷ್ಟು ಒಂದು ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕ್ರಿ. ಈ ಪೇಸ್ಟ್ ಏನೈತಲ್ಲ ನಾವು ದೋಸೆನ ಮಾಡ್ತೇವಲ್ಲ ದೋಸೆ ಹಿಟ್ಟು ಪ್ಯಾಟ್ರನ್ನು ಯಾವ ರೀತಿ ಇರ್ತೈತಲ್ಲ ಸೇಮ್ ಅದೇ ರೀತಿ ಈ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗ್ತೈತಿ. ನೋಡ್ರಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಒಂದು ಸ್ವಲ್ಪ ತರಿಯಾಗಿದ್ರೂ ನಡಿತೈತ್ರಿ. ಆದ್ರೆ ಇಲ್ಲಿ ನಾನು ತೊಗೊಂಡಿರೋದು ಚಿರೋಟೆ ರವೆ ಆಗಿದ್ದರಿಂದ ಒಂದು ಸ್ವಲ್ಪ ತರಿಯಾಗಿದ್ರೆ ನಡಿತೈತ್ರಿ. ಯಾಕಂದ್ರೆ ಚಿರೋಟೆ ರವೆ ಮೊದಲೇ ಸಣ್ಣ ಇರ್ತೈತಿ. ನೀವು ಅಕಸ್ಮಾತ್ ದಪ್ಪ ರವೆನ ತೊಗೊಂಡಿದ್ರೆ ಪೂರ್ತಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗ್ತೈತ್ರಿ. ನೋಡ್ರಿ ಈ ರೀತಿ ಸ್ವಲ್ಪ ಇದು ಕನ್ಸಿಸ್ಟೆನ್ಸಿ ದಪ್ಪ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಒಂದು 3 ರಿಂದ 4 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ.
ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋದ್ರಿಂದ ದೋಸೆ ಸೂಪರಾಗಿ ಬರ್ತಾವೆ, ಎಲ್ಲೂ ಅಂಟಂಗಿಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿಂದ ಇದನ್ನು ಟೈಮ್ ಇದ್ರೆ ನಿಮ್ಗೆ ಒಂದು 10 ನಿಮಿಷ ನೆನೆಸಿದ್ರೆ ದೋಸೆ ಇನ್ನೂ ಮಸ್ತಾಗಿ ಬರ್ತಾವ್ರಿ. ಇಲ್ಲ ಅಂದ್ರೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೊಳ್ಬೋದು. ಇವಾಗ ನಾನು 10 ನಿಮಿಷ ನೆನೆಯೋಕ್ಕಿಟ್ಟ ನೋಡಾಕತ್ತೇನಿ. ನೋಡ್ರಿ ಹಿಟ್ಟು ಸ್ವಲ್ಪ ನೆಂದೈತಿ. ಇವಾಗ ಇನ್ನೊಂದು ಸ್ಪೂನ್ ತೊಗೊಂಡು ಇದನ್ನು ಇನ್ನೊಂದು ಸರ್ತಿ ನೀಟಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡು ನಾವು ಆರಾಮಾಗಿ ದೋಸೆನ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನು ದೋಸೆ ತವಾನ ಕಾಯೋದಕ್ಕಿಟ್ಟು ಒಂದು ಸ್ವಲ್ಪ ದೋಸೆ ತವ ಕಾದೈತಿ ಅಂದಾಗ ಇದಕ್ಕೆ 1-2 ಹನಿಯಷ್ಟು ಅಡುಗೆ ಎಣ್ಣೆನ ಹಾಕಿ ಈ ರೀತಿ ನೀಟಾಗಿ ತವ ತುಂಬ ಆಗುವಂಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಚಿಮುಕಿಸಿ ಮತ್ತು ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ನೀಟಾಗಿ ಒರೆಸ್ಕೊಂಡು ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಹಾಕ್ಕೊಳ್ಬೇಕು. ದೋಸೆನ ಹಾಕೊಳ್ಳುವಾಗ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಹಾಕ್ಕೊಳ್ಬೇಕಾಗ್ತೈತ್ರಿ. ಮತ್ತು ದೋಸೆನ ಹಾಕೊಳ್ಳುವಾಗ ಹೀಟನ್ನು ಪೂರ್ತಿಯಾಗಿ ಕಡಿಮೆ ಮಾಡಿ ದೋಸೆನ ಹಾಕ್ಕೊಂಡ್ರೆ ದೋಸೆ ಇನ್ನೂ ಮಸ್ತಾಗಿ ಬರ್ತಾವೆ. ನೋಡ್ರಿ ಇವಾಗ ನಾನಿಲ್ಲೇ ದೋಸೆನ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಅದಕ್ಕೆ ಎಣ್ಣೆನಾಗಲಿ ಇಲ್ಲ ತುಪ್ಪನಾಗಲಿ ಇಲ್ಲ ಬೆಣ್ಣೆನಾಗಲಿ ಈ ರೀತಿ ಅಪ್ಲೈ ಮಾಡಬೇಕು. ನಾನಿಲ್ಲೇ ಸ್ವಲ್ಪ ಬೆಣ್ಣೆನ ಅಪ್ಲೈ ಮಾಡಾಕತ್ತೇನಿ. ಈ ರೀತಿ ಬೆಣ್ಣೆನ ಅಪ್ಲೈ ಮಾಡೋದ್ರಿಂದ ದೋಸೆ ಟೇಸ್ಟು ಇನ್ನೂ ಸೂಪರಾಗಿ ಬರ್ತೈತ್ರಿ. ನೋಡ್ರಿ ಈ ರೀತಿ ಹಂಚನ್ನ ತಿರುತ್ತಾ ದೋಸೆನ ನೀಟಾಗಿ ಬೇಯಿಸ್ಕೊಳ್ಬೇಕು. ಫಸ್ಟ್ ದೋಸೆ ಹಾಕ್ಕೊಂಡಿಂದ ಉರಿನ ಪೂರ್ತಿ ಹೈ ಫ್ಲೇಮ್ ಮಾಡೋಕೆ ಹೋಗಬೇಡ್ರಿ. ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ದೋಸೆ ತವಾನ ತಿರುತ್ತಾ ದೋಸೆನ ಬೇಯಿಸ್ಕೊಂಡ್ರೆ ದೋಸೆ ಭಾಳ ಕ್ರಿಸ್ಪಿಯಾಗಿ ಗರಿಯಾಗಿ ಬರ್ತೈತ್ರಿ. ಮತ್ತು ಒಮ್ಮೆ ಹೈ ಫ್ಲೇಮ್ ಮಾಡಿ ಈ ರೀತಿ ದೋಸೆನ ಬೇಯಿಸ್ಕೊಂಡ್ರೆ ದೋಸೆ ಪೂರ್ತಿ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ನೋಡತ್ತಿರ್ಬೋದು ನೀವು ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ ನಿಮ್ಗೆ ಅನ್ಸಾತೈತಿ ಇದು ಚುರುಮುರಿಯಿಂದ ಮಾಡಿರೋ ದೋಸೆ ಅಂಥೇಳಿ. ಖಂಡಿತ ಇಲ್ರಿ, ಅಕ್ಕಿ ದೋಸೆಗಿಂತನೂ ಸೂಪರಾಗಿ ಬರ್ತೈತಿ. ಟೇಸ್ಟ್ ಕೂಡ ಅಷ್ಟು ರುಚಿಯಾಗಿರ್ತೈತಿ. ನೋಡ್ರಿ ಸ್ವಲ್ಪ ಕೂಡ ಹಂಚಿಗೆ ಅಂಟ್ತಾ ಇಲ್ಲ. ಪೇಪರ್ ದೋಸೆ ಅಂತ ಕರೆದ್ರೂ ತಪ್ಪಾಗೋದಿಲ್ಲ. ಅಷ್ಟೊಂದು ರುಚಿಯಾಗಿ ಟೇಸ್ಟಿಯಾಗಿ ಮತ್ತು ಅಷ್ಟೊಂದು ಪರ್ಫೆಕ್ಟಾಗಿನ ಈ ದೋಸೆ ಬರ್ತಾವ್ರಿ. ನೋಡ್ರಿ ಇವಾಗ ನಾನಿಲ್ಲೇ ಇನ್ನೊಂದು ದೋಸೆನ ಹಾಕಿ ತೋರ್ಸಾಕತ್ತೇನಿ. ಪೂರ್ತಿ ದೋಸೆನ ಹಾಕೊಳ್ಳುವಾಗ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ದೋಸೆನ ಹಾಕ್ಕೊಳ್ಬೇಕು. ಮತ್ತು ಪ್ರತಿ ದೋಸೆನೂ ಹಾಕೊಳ್ಳುವಾಗ ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಪೂರ್ತಿ ಹೀಟನ್ನ ಕಡಿಮೆ ಮಾಡಿಕೊಂಡು ಈ ರೀತಿ ದೋಸೆನ ಹಾಕ್ಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ದೋಸೆನೂ ಪರ್ಫೆಕ್ಟಾಗಿನ ಬರ್ತಾವ್ರಿ. ನೋಡ್ರಿ ಇವಾಗ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಅದಕ್ಕೆ ಒಂಚೂರು ಬೆಣ್ಣೆನ ಅಪ್ಲೈ ಮಾಡಿ ಈ ರೀತಿ ಹಂಚನ್ನು ತಿರುತ್ತಾ ಸುತ್ತ ಎಲ್ಲ ನೀಟಾಗಿ ದೋಸೆನ ಬೇಯಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕೂಡ ಎಲ್ಲೂ ಹಸಿ ದೋಸೆ ಉಳಿಯಂಗಿಲ್ರಿ. ಪೂರ್ತಿಯಾಗಿ ದೋಸೆ ಬೆಂದಿದೆ. ನೋಡತ್ತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಗರಿಯಾಗಿ ದೋಸೆ ಬರ್ತಾವಂದ್ರೆ ಒಂಚೂರು ಅಂಟಂಗಿಲ್ರಿ. ಇಷ್ಟು ಪರ್ಫೆಕ್ಟಾಗಿ ದೋಸೆನ ನೀವು ಚುರುಮುರಿಯಿಂದ ಆರಾಮಾಗಿ ಕೇವಲ 10 ನಿಮಿಷದಾಗ ಮಾಡ್ಕೊಳ್ಬೋದು. ನೋಡತ್ತಿರ್ಬೋದು ನೀವು ಎಷ್ಟು ಗರಿಯಾಗಿ ದೋಸೆ ಬಂದೈತೆ ಅಂಥೇಳಿ. ನೋಡತ್ತಿರ್ಬೋದು ನೀವು ಕಲರ್ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ಈ ರೀತಿ ಕಲರು ಅಕ್ಕಿ ದೋಸೆಲಿ ಕೂಡ ಬರೋದಿಲ್ಲರಿ. ಅಷ್ಟೊಂದು ಪರ್ಫೆಕ್ಟಾಗಿ ಚುರುಮುರಿನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ದೋಸೆನ ಆರಾಮಾಗಿ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು. ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡ್ರಿ ಈ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಗರಿಯಾದ ದೋಸೆ ಮಾತ್ರ ಅಲ್ಲ, ಸಾಫ್ಟ್ ಆಗಿರುವ ದೋಸೆ ಕೂಡ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿ ದೋಸೆನ ಮಾಡಿಕೊಂಡು ಒಂದು ಸ್ವಲ್ಪ ಬೇಗನೆ ದೋಸೆನ ತಿರುವಿ ಹಾಕ್ಕೊಂಡ್ರೆ ಸಾಫ್ಟ್ ಆಗಿರುವಂಥ ದೋಸೆ ಕೂಡ ನಾವು ಈ ಚುರುಮುರಿಯಿಂದ ಮಾಡ್ಕೊಳ್ಬೋದ್ರಿ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ದೋಸೆ ಬರ್ತೈತೆ ಅಂಥೇಳಿ. ಸ್ವಲ್ಪ ದೋಸೆನ ಮಾಡ್ಕೊಳ್ಬೇಕಾದ್ರೆ ನೀವು ಹಿಟ್ಟನ್ನು ನೆನೆಸಿ ನಾವು ರುಬ್ಬಿರ್ತೇವಲ್ಲ ಆ ಹಿಟ್ಟನ್ನು ನೆನೆಸಿ ದೋಸೆನ ಮಾಡ್ಕೊಂಡ್ರೆ ದೋಸೆ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತಾವ್ರಿ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ದೋಸೆ ಬಂದೈತೆ ಅಂಥೇಳಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.